ಆರಂಭದಿಂದ ನೋಡಿದಾಗ ನಿಮ್ಗೆಲ್ಲೂ ಕೂಡ ವೇರಿಯೇಷನ್ ಆಗಿಲ್ಲ ನಿಮ್ಮ ಲುಕ್ಕು. ಸಿನಿಮಾ ರಂಗದಲ್ಲಿ ನಾವೇನಾದ್ರು ಹೆಸರು ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಪರ್ಸನಾಲಿಟಿ. ಸರ್, ಅದರ ಆಚೆ ಮತ್ತೆ ನೀವು ಅಕ್ಕಿ ಮೂಟೆದೊಂದು ಕತೆ ಹೇಳ್ತಾ ಇದ್ದೀರಿ. ಹಗಲು ರಾತ್ರಿ ಅಕ್ಕಿ ವ್ಯಾಪಾರ ಶುರು ಮಾಡಿದಾಗ ಕೆಳಗಡೆ ಮೂಟೆ ಮೇಲೆ ಒರೆಸೋದು, ಇಲ್ಲ ನಾವೇ ಮಾಡೋದಕ್ಕೂ ಗಂಟ್ಲೆಲ್ಲ ಉರಿ ಬಂದ್ಬಿಡೋದು. ಪಾಂಡವಪುರ ಟು ಬೆಂಗಳೂರು ಆ ಜರ್ನಿ ಹೇಗಾಯಿತು? ಅವತ್ತು ಸಾಮಿಲಲ್ಲಿ ಕೂಲಿ ಮಾಡಿದ್ದೆ ನನಗಿವತ್ತು. ಪಾಂಡವಪುರ ಸಣ್ಣ ಊರಲ್ವಾ, ಜನಗಳ ಕಣ್ಣು. ಇನ್ಕಮ್ ಟ್ಯಾಕ್ಸ್ ಅವರು 2005ರಲ್ಲಿ ರೈಡ್ ಮಾಡಿದ್ರು. ಇವತ್ತು ಎಲ್ಲ ಟಿ ವಿನಲ್ಲೆಲ್ಲ ನೋಡ್ತೀವಲ್ಲ, 3 ಟಾಟಾ ಸುಮ್ಮದಲ್ಲಿ 16 ಜನ. ನನಗೆ 2005ರಲ್ಲೇ ಆಗಿತ್ತು. ಬೆಂಗಳೂರಿಗೆ ಬಂದಮೇಲೆ ನಿಮಗೆ ಯಾಕೆ ಈ ಸಿನಿಮಾದ ಮೇಲೆ ಪ್ರೀತಿ ಬಂತು? ನನ್ನ ಸ್ನೇಹಿತ ಒಬ್ಬ ನೆಲಮನೆ ಮಂಜು ಅಂತ ಸಣ್ಣದಾಗಿ ಹುಳ ಬಿಟ್ಟರು. ಸೊ ಭಾಸ್ಕರ್ ಅವರಿಗೆ ಸಿನಿಮಾ ಬಂದಾಗ ಆರಂಭದಲ್ಲಿ ಇದು ನನಗೆ ಸುಲಭ ಆಗುತ್ತಾ, ನಾನು ಇಲ್ಲಿ ಬದುಕಬಲ್ಲೆನಾ ಅಥವಾ ಗುಡಿಸ್ಕೊಳ್ಳಲು ಸಾಧ್ಯನಾ ಅಂತ ಅನ್ನಿಸ್ತಾ ಅಂತ? ನಾನು ಹೇಳ್ಕೊಳ್ಳಲ್ಲ, ನನ್ನ ಸಿಂಪಲ್ಸಿಟಿ ಕಾರಣ. ಸರ್, ಈವರೆಗೆ ಮಾಡಿದಂಥ 95+ ಸಿನಿಮಾಗಳಲ್ಲಿ ಭಾಸ್ಕರನ್ನು ಗುರುಸುವಂಥ ಪಾತ್ರ ಸಿನಿಮಾ ಯಾವುದು ಸರ್? ಪೃಥ್ವಿ. ಮ್ಯಾನೇಜರ್ ಇದ್ದರು SA ರಾಜ್ಕುಮಾರ್ ಅಂತ. ನಮ್ಮ ಪ್ರೊಡಕ್ಷನ್ ಯಾವುದೇ ಸಿನಿಮಾ ಆದರೂ ಇವರು ನಮ್ಮ ಜೊತೆ ಕೆಲಸ ಮಾಡಲಿ. ತುಂಬ ಕಂಫರ್ಟಬಲ್ ಹೀರೋ, ತುಂಬ ಆತ್ಮೀಯವಾಗಿ ನನ್ನ ಜೊತೆ ಒಡನಾಟ ಇದ್ದಿದ್ದು ಪುನೀತ್ ರಾಜ್ಕುಮಾರ್. ಇವತ್ತು ಬಿಡಿ, ಇವತ್ತು ಒಬ್ಬರ ಹೆಸರು ಹೇಳಲ್ಲ, ಬಳ್ಳಾರಿ ಜೈಲಲ್ಲಿ ಶೂಟಿಂಗು. ಆ ಮನುಷ್ಯ, ಬ್ರದರ್ ನಮ್ಮ ಜೊತೆಲ್ಲ ಕೂತ್ಕೊಬಿಡಿ ಬ್ರದರ್, ನಾವು ಯಾರ್ಯಾರ್ದು ದೊಡ್ಡವ್ರ ಸುದ್ದಿ ಎಲ್ಲ ಮಾತಾಡ್ತಾ ಇರ್ತೀವಿ. ಸರಿ ಆಯಿತು. ಇವತ್ತಿಗೆ ಅವ್ರು 3ರಲ್ಲೇ ಇದ್ದಾರಾ 6ರಲ್ಲಿ ಇದ್ದಾರಾ? 3ರಲ್ಲೇ ಅವ್ರು 6ಕ್ಕಂತೂ ಏರಿಲ್ಲ. ಅವಾಗ ನಾವು ಶಿವಣ್ಣ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ದರ್ಶನ್ ಅವ್ರ ಜೊತೆ ಒಂದೇ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡಿದ್ದೀನಿ ಯೋಧ ಸಿನಿಮಾ ಟೈಮಲ್ಲಿ. ಎಷ್ಟು ಪ್ರೀತಿ ವಿಶ್ವಾಸದಿಂದ ಬನ್ನಿ ಬ್ರದರ್ ಅಂತ. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಕಲಾವಿದರು ತುಂಬ ಕನಸುಗಳನ್ನ ಹೊತ್ಕೊಂಡು ಬರ್ತಾರೆ. ಕೆಲವರು ಕಲಾವಿದರು ಇಲ್ಲಿ ಗಟ್ಟಿಯಾಗಿ ನಿಲ್ತಾರೆ, ಇನ್ನು ಕೆಲವು ಕಲಾವಿದರು ತುಂಬ ಕಷ್ಟಪಡ್ತಾರೆ. ಆದರೆ ಗಟ್ಟಿಯಾಗಿ ನಿಂತು ಇವಾಗಲೂ ಕೂಡ ಸಸ್ಟೈನ್ ಆಗೋದಿದೆಯಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ, ತುಂಬ ಕಷ್ಟದ ಕೆಲಸ. ಅಂಥ ಸಸ್ಟೈನ್ ಆಗಿ ಇವತ್ತಿಗೂ ಕೂಡ ಬಣ್ಣದ ಲೋಕದಲ್ಲಿ ಮಿಂಚ್ತಾ ಇರ್ತಕ್ಕಂಥ ನಮ್ಮ ನಡುವಿನ ಕಲಾವಿದ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೇ ಭಾಸ್ಕರ್ ಶೆಟ್ಟಿ. ನಿಮಗೆ ಭಾಸ್ಕರ್ ಶೆಟ್ಟಿ ಅಂದ ತಕ್ಷಣ ನೆನಪಾಗೋದು ಹಲವಾರು ಸಿನಿಮಾಗಳಲ್ಲಿ ವಿಲನ್ ಪಾತ್ರಗಳು. ಅದರಲ್ಲೂ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನು ನೋಡಿದ್ರೆ ಇವರು ನೋಡೇ ಇರ್ತೀರಿ. ಸೊ ಭಾಸ್ಕರ್ ಶೆಟ್ಟಿ ಇವತ್ತು ನಮ್ಮ ವಿಶೇಷ ಅತಿಥಿ. ಯಾಕೆ ಅಂತಂದರೆ ಅವರ ಜರ್ನಿ ತುಂಬ ದೊಡ್ಡದು. ಸುಮಾರು 20 ವರ್ಷಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗಲೂ ಕೂಡ ಸೇವೆ ಸಲ್ಲಿಸ್ತಾನೆ ಇದ್ದಾರೆ. ಬರೋಬ್ಬರಿ 95ಕ್ಕೂ ಹೆಚ್ಚು ಸಿನಿಮಾಗಳು, ತರಹೇವಾರಿ ಪಾತ್ರಗಳು, ವಿಭಿನ್ನ ಪಾತ್ರಗಳ ಮೂಲಕ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರುವಂಥ ಭಾಸ್ಕರ್ ಶೆಟ್ಟಿ ನಿರ್ದೇಶಕರ ನೆಚ್ಚಿನ ಕಲಾವಿದ ಅಂದರೆ ತಪ್ಪಾಗಲ್ಲ. ಅವರ ಯಶೋಗಾಥೆ ತುಂಬ ದೊಡ್ಡದಿದೆ. ಒಂದು ಕಾಲದಲ್ಲಿ ಏನೂ ಇಲ್ಲದ ಸಮಯದಲ್ಲಿ ಬದುಕೇ ಕಷ್ಟ ಅಂತ ಇದ್ದಾಗ ಅವರು ಅಕ್ಕಿ ಮೂಟೆಯನ್ನು ಹೊರ್ತಾರೆ. ಅಷ್ಟೇ ಅಲ್ಲ, ಅದರ ಆಚೆಗೆ ಆಟೋ ಕೂಡ ಓಡಿಸ್ತಾರೆ. ಇವತ್ತು ಕನ್ನಡ ಚಿತ್ರರಂಗದಲ್ಲಿ ನಿರ್ಮಾಪಕನಾಗಿ ಬೆಳೆಯುವ ಮಟ್ಟಿಗೆ ನಿಂತಿದ್ದಾರೆ ಅಂತಂದರೆ ಅವರ ಹಿಂದಿನ ಶ್ರಮ ಮತ್ತು ಅವರ ಹಿಂದಿನ ಪ್ರಾಮಾಣಿಕತೆ, ಶ್ರದ್ಧೆ ಹೇಗಿದೆ ಅಂತ ನೀವು ಹೇಳಿ. ನಮ್ಮ ಜೊತೆ ಕೂತಿರ್ತಕ್ಕಂಥ ಭಾಸ್ಕರ್ ಇವತ್ತು ಅವರ ಒಂದಷ್ಟು ಜರ್ನಿ ಕುರಿತು ಮಾತಾಡ್ತಾ ಹೋಗ್ತಾರೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದೆ. ನೋಡಿ, ನಿಮ್ಮ ಲುಕ್ ನೋಡಿದ್ರೆ ಬ್ಯೂಟಿ ಅನಿಸುತ್ತೆ. ಥ್ಯಾಂಕ್ ಯು. ಆರಂಭದಿಂದ ನೋಡಿದಾಗ ನಿಮ್ಗೆಲ್ಲೂ ಕೂಡ ವೇರಿಯೇಷನ್ ಆಗಿಲ್ಲ ನಿಮ್ಮ ಲುಕ್ಕು. ಇದೇ ಲುಕ್ಕನ್ನು ಮೇಂಟೈನ್ ಮಾಡ್ಕೊಂಬಂದಿದೆ. ಹೆಂಗೆ ಸಾಧ್ಯ ಸಿನಿಮಾ ರಂಗದಲ್ಲಿ ಅಂತ? ಸಿನಿಮಾ ರಂಗದಲ್ಲಿ ನಾವೇನಾದ್ರು ಹೆಸರು ಮಾಡಬೇಕು ಅಂದರೆ ಮುಖ್ಯವಾಗಿ ಬೇಕಾಗಿರೋದು ನಮ್ಮ ಪರ್ಸ್ನಾಲಿಟಿ ಮತ್ತು ನಮ್ಮ ಪರ್ಫಾರ್ಮೆನ್ಸ್. ನಿಜ. ಪರ್ಸ್ನಾಲಿಟಿ ಒಂದು ಪ್ಲಸ್ ಆದರೆ ನಾವು ಮಾಡೋ ಪಾತ್ರಗಳು, ನಾವು ಮಾಡೋ ಪ್ರೆಸೆಂಟೇಷನ್ನು, ನಾವು ಮಾಡೋ ಪಾತ್ರಗಳಿಗೆ ಜೀವ ತುಂಬಿಸೋದಿದೆಯಲ್ಲ, ಅದರಲ್ಲೂ ನಾನು ಈ ರೀತಿ ಪರ್ಸ್ನಾಲಿಟಿ ಕಾಪಾಡ್ಕೊಂಡು ಬಂದಿರೋ ಕಾರಣನೇ ಮೊದಲನೇ ಸಿನಿಮಾ ಇವರು ಐಸ್ಪೇಸ್ ಅಂತ ಪ್ರಶಾಂತ್ ಕಾಳೆಗೌಡ, ಗಡ್ಡ ವಿಜಯ್ ಅಂತ, ನಾನು ನಟನಾ ರಂಗಶಾಲೆಯಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡೋಕ್ಕೆ ಸೇರಿಕೊಂಡಿದ್ದೆ. ನಾನು ವರ್ಷಗಟ್ಟಲೆ ಡ್ರಾಮಾ ಪ್ರಾಕ್ಟೀಸ್ ಮಾಡಿಲ್ಲ. ಒಂದು 3 ರಿಂದ 6 ತಿಂಗಳು ಅಲ್ಲಿ
ಒಂದೆರಡು ಡ್ರಾಮಾ ಸ್ಟೇಜ್ ಆರ್ಟಿಸ್ಟಾಗಿ ಮಾಡಿದಾಗ ಇವರು ಆರ್ಟಿಸ್ಟ್ ಹುಡುಕೊಂಬಂದರು. ದುನಿಯಾ ರಿಲೀಸ್ ಆದ ಟೈಮಲ್ಲಿ ಅವರೆಲ್ಲ ದುನಿಯಾ ಸೂರ್ಯರ ಟೀಮ್. ಪೊಲೀಸ್ ಪಾತ್ರ ನನ್ನ ಪರ್ಸ್ನಾಲಿಟಿ ಫಿಸಿಕ್ ನೋಡ್ತಿದ್ದಂಗೆ ಒಂದು ಪೊಲೀಸ್ ಪಾತ್ರ, ಹಂಗಾಗಿ ಆ ಪಾತ್ರನ ಹಂಗೇ ಇಲ್ಲಿವರೆಗೂ ಕ್ಯಾರಿ ಮಾಡ್ಕೊಂಡೆ. ಎಸ್ ಸರ್. ಭಾಸ್ಕರ್ ಅವರು ನಾನು ಆಗಲೇ ಇಂಟ್ರೊಡಕ್ಷನ್ ಹೇಳಿದೆ, ಅಕ್ಕಿ ಭಾಸ್ಕರ್ ಅಂತೇಳಿ. ಅಕ್ಕಿ ಹಿಂದಿನ ಕತೆ ಒಂದಿದೆ, ಆದರೆ ಈಗ ನಿಮ್ಮನ್ನ ಲಕ್ಕಿ ಭಾಸ್ಕರ್ ಅಂತ ಕರಿಬೋದು. ಲಕ್ಕಿ ಭಾಸ್ಕರ್ ಅಂತಂದರೆ ನಿಮಗೆ ಗೊತ್ತಿರ್ಬೋದು, ಮಲಯಾಳಂನಲ್ಲಿ ಸೂಪರ್ ಹಿಟ್ ಸಿನಿಮಾ ಅದು. ಸೊ ಆ ಲಕ್ಕಿ ಭಾಸ್ಕರ್ ನಮ್ಮ ಜೊತೆ ಕೂತಿದ್ದಾರೆ. ಭಾಸ್ಕರ್ ಸರ್, ಸ್ವಲ್ಪ ಹಿಂದಕ್ಕೆ ಹೋಗೋಣ ಫ್ಲ್ಯಾಶ್ ಬ್ಯಾಕಿಗೆ. ಪಾಂಡವಪುರ ಟು ಬೆಂಗಳೂರು, ಆ ಜರ್ನಿ, ಭಾಸ್ಕರ್ ಅವರ ಓದು, ಶಿಕ್ಷಣ, ಹುಟ್ಟು, ಬಾಲ್ಯ ಹೇಗಾಯಿತು? ಸರ್, ನಮ್ಮ ತಂದೆ, ನಾವು ತುಂಬ ಬಡತನದ ಫ್ಯಾಮಿಲಿ. ನಮ್ಮ ತಂದೆಗೆ 6 ಜನ ಮಕ್ಕಳು, ಒಬ್ಬರ ಅಕ್ಕ, ಒಟ್ಟು 7 ಜನ ಮಕ್ಕಳು. ನಮ್ಮ ತಂದೆ ಒಬ್ಬ ಬಡ ಟ್ಯಾಕ್ಸಿ ಡ್ರೈವರ್. ಅವ್ರು ನಮ್ಮನ್ನು ಸಾಕೋದೇ ಒಂದು ದುಸ್ತರ ಆಗಿತ್ತು ಆಗಿನ ಟೈಮಲ್ಲಿ. ಹೀಗೆ ಸಾಕ್ಕೊಂಡು ಬಂದು ನಮ್ಮ ಅಜ್ಜಿ ಮನೆಯಲ್ಲಿ ಒಂದು 2-3 ವರ್ಷ ವಿದ್ಯಾಭ್ಯಾಸ ಮಾಡಿದ್ವಿ. SSLC ಪಾಸ್ ಆಯಿತು. PUCಗೆ ಫೀಸ್ ಕಟ್ಟಲೆಗೆ 1,000 ರೂಪಾಯಿ ನಮಗೆ ಒದಗಿಸೋಕ್ಕಾಗಲಿಲ್ಲ. ನಮ್ಮ ಅಣ್ಣದಿರಿಬ್ಬರಿದ್ದರು. ನಮ್ಮ ಅಣ್ಣ ಒಬ್ಬರು ಸಾಮಿಲಲ್ಲಿ ಕೆಲಸ ಮಾಡ್ಕೊಂಡಿದ್ರು. ನಮ್ಮ ತಾಯಿ ಹೇಳಿದ್ರು, ಅಣ್ಣನ ಜೊತೆ ಸಾಮಿಲ್ ಕೆಲಸಕ್ಕೆ ಹೋಗು, ಹೆಲ್ಪ್ ಮಾಡು, ಸಪೋರ್ಟ್ಗೆ ಇಂದು ಸಂಬಳ ಬರೋದ್ರಲ್ಲಿ ಉಳಿಸ್ಕೊಂಡು ಮುಂದಿನ ವರ್ಷ ಸೇರ್ಕೊಳ್ಳುವೆ ಅಂತ. ಇನ್ನು 1 ವರ್ಷ ಗ್ಯಾಪ್ ಆಗ್ತಿದ್ದಂಗೆ ನಮ್ಮ ಬಡತನದ ಕುಟುಂಬದವ್ರಿಗೆ ಮುಂದುವರ್ಸೋಕ್ಕಾಗಲ್ಲ, ಇದರಲ್ಲೇ ಹೋಗುತ್ತಲ್ಲ. ನಾನು ಸಾಮಿಲಿಗೆ ಸೇರಿದಾಗ ನನ್ನ ಪ್ರತಿದಿನದ ಕೂಲಿ 8 ರೂಪಾಯಿ. ಇದು ಯಾವ ಇಯರ್ ಇದು? ಆಲ್ಮೋಸ್ಟ್ ಒಂದು 93-94. ಓಕೆ, 8 ರೂಪಾಯಿ ಒಂದು ದಿನಕ್ಕೆ? 8 ರೂಪಾಯಿ ಇಡೀ ದಿನ. ಬೆಳಗ್ಗೆ 8:15 ಹೋದರೆ ರಾತ್ರಿ 5:30, 6 ಗಂಟೆ, 6:15 ಗಂಟೆವರೆಗೂ ಮಾಡೋದು. ಅಥವಾ ಹಲಗೆಗಳು, ಮರ ಕುಯ್ಯೋದು, ಮರ ಎತ್ತೋದು, ತಳ್ಳೋದು, ಒಟ್ಟು ತುಂಬ ಹಾಕೋದು. ಸೊ ಈ ಥರ ಜರ್ನಿ ಮಾಡ್ಕೊಂಬಂದೆ. ನಾನಿವತ್ತು ಏನಾದ್ರು ಒಂದು ಮಟ್ಟಕ್ಕೆ ಬೆಳ್ಕೊಂಡಿದ್ದೀನಿ, ಬುದ್ಧಿವಂತ ಆಗಿದ್ದೀನಿ. ಪಾಂಡವಪುರದಲ್ಲಿ ಒಂದಷ್ಟು ಜೀವನ ಮಾಡೋಕ್ಕೆ ದಾರಿ ಮಾಡ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಒಂದು ಸ್ವಂತ ಮನೆ ಮಾಡ್ಕೊಂಡು ನನ್ನ ಹತ್ರ ಒಂದು 22 ಕಾರಲ್ಲಿ ಓಡಾಡ್ತೀನಿ ಅಂದರೆ ಅವತ್ತು ಸಾಮಿಲಲ್ಲಿ ಕೂಲಿ ಮಾಡಿದ್ದೆ ನನಗಿವತ್ತು ದಾರಿದೀಪ. ಕಷ್ಟದ ದಿನಗಳನ್ನು ನೋಡಿದಿರಿ, ಹಾಗಾಗಿ ಇವತ್ತು ಚೆನ್ನಾಗಿದ್ದಿ. ಸಾಮಿಲ್ನಲ್ಲಿ ಈಗಲೂ ನೆನಪಾಗೋದು ಏನು ಅಂದರೆ, ಅಲ್ಲಿ ಮರಿಗೌಡ್ರು ಅಂತ ಒಬ್ಬ ಸಾಮಿಲ್ ಮಾಲೀಕರು. 6 ಗಂಟೆ 7 ಗಂಟೆ ಕೆಲಸ ಬಿಟ್ಟರೆ ಮಾಮೂಲಿ ಕೂಲಿ. ಓಕೆ. 8:30-9:00ವರೆಗೂ ಏನಾದ್ರು ಓವರ್ ಟೈಮ್ ಮಾಡಿದ್ರೆ, ಇಲ್ಲ ಮಸಾಲೆ ದೋಸೆ ತರಿಸ್ಕೊಡ್ತಾಯಿದ್ರು. ಇಲ್ಲ ತರಿಸ್ಕೊಡೋಕ್ಕಾಗಲಿಲ್ಲ ಅಂದರೆ ಸಂಜೆ ಕೈ ಕಾಲೆಲ್ಲ ತೊಳ್ಕೊಂಡು ಅವ್ರ ಆಫೀಸ್ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡಾಗ ದೊಡ್ಡ ಆಳು ಅವ್ರಿಗೆಲ್ಲ 5 ರೂಪಾಯಿ 6 ರೂಪಾಯಿ ಟಿಪ್ಸ್ ಕೊಡೋರು, ನಮಗೆ 2 ರೂಪಾಯಿ 3 ರೂಪಾಯಿ ಕೊಡೋರು. ಆ 2 ರೂಪಾಯಿ 3 ರೂಪಾಯಿ ಇವತ್ತು ನಾನು ಬೆಂಗಳೂರಲ್ಲಿ ಒಬ್ಬ ಗಟ್ಟಿಯಾಗಿ ನಿಲ್ಲಕ್ಕೆ ಸೇವಿಂಗ್ಸು ಕೂಡ ಮಾಡ್ಕೊಂಬಂದಿರ. ಅಂದರೆ ಆ ದುಡ್ಡಿನ ಬೆಲೆ. ನನಗೆ ಯಾವುದೇ ದುಶ್ಚಟಗಳಿಲ್ಲ. ಬಿಡಿ ಸಿಗರೇಟ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಇನ್ನು ಬೇರೆ ಥರದ್ದು. ಈಗ ಬೆಂಗಳೂರು ಬರ್ತಿದ್ದಂಗೆ ಸಿನಿಮಾ ರಂಗ ಅಂದರೆ ಎಲ್ಲ ಥರದ್ದು ಶೋಕಿಗಳಿರ್ತದೆ ಅಂತ ಎಲ್ಲರ ಭಾವನೆಯಲ್ಲಿ ಇರುತ್ತಲ್ಲ, ನನಗೆ ಆ ಥರ ಯಾವುದು ಎಲ್ಲರೂ ಆಗಿರ್ಬೇಕಂತೇನಿಲ್ಲ ಅಲ್ಲ. ಸರ್, ಅದರ ಆಚೆ ಮತ್ತೆ ನೀವು ಅಕ್ಕಿ ಮೂಟೆದೊಂದು ಕತೆ ಹೇಳ್ತಾ ಇದ್ದೀರಿ ನಮ್ಮ. ಅಕ್ಕಿ ಮೂಟೆಗಿಂತ ಮುಂಚೆ ಸಾಮಿಲಲ್ಲಿ ಒಂದು 3 ವರ್ಷ ಕೆಲಸ ಮಾಡ್ತಾ ಆಟೋ ಸಂಘದ ಆಟೋ ಡ್ರೈವರ್ಗಳ ಪರಿಚಯ ಆಯಿತು. ಅವ್ರ ಜೊತೆ ಆಟೋ ಡ್ರೈವಿಂಗ್ ಕಲ್ತ್ಕೊಂಡೆ. ಓಕೆ. ಆಟೋ ಓಡಿಸೋದು ಕಲ್ತು. ಅದು ಕೂಡ ಜೀವನಕ್ಕಾಗಿ? ಅದು ಜೀವನಕ್ಕೆ. ಅದರಲ್ಲಿ ದಿನ 100 ರೂಪಾಯಿ 50 ರೂಪಾಯಿ ಮಾಲೀಕರಿಗೆ ಕೊಟ್ಟರೆ ಒಂದು 70 ರೂಪಾಯಿ 80 ರೂಪಾಯಿ ನಮ್ಗೆ ಉಳಿದು. ಇಲ್ಲಿ 8 ರೂಪಾಯಿ ಕೂಲಿಯಿಂದ ಒಂದು 60-70 ರೂಪಾಯಿ ದುಡಿಯೋ ಲೆವೆಲ್ಗೆ ಬೆಳ್ಕೊಂಡೆ. ಹಾಗೆ ಅಲ್ಲಿಂದ ಸೇವಿಂಗ್ಸ್ ಮಾಡ್ಕೊಂಡು ಸ್ವಂತ ಆಟೋ ತೊಗೊಂಡೆ. ಅದಾದಮೇಲೆ ಪಾಂಡವಪುರ ಟು ಮೈಸೂರಿಗೆ ಬಸ್ಸು ಕಾರ್ಗಳಿರಲಿಲ್ಲ, ಅವಾಗೆಲ್ಲ ಬಸ್ಗಳಿರಲಿಲ್ಲ, ಬರೀ ಕಾರ್, ಟ್ಯಾಕ್ಸಿ ತೊಗೊಂಡೆ. ಟ್ಯಾಕ್ಸಿ ಡ್ರೈವರು. ನಾನು ಮದುವೆ ಆದಾಗಲೂ ಟ್ಯಾಕ್ಸಿ ಡ್ರೈವರೇ ನನಗೆ 98-99ರಲ್ಲಿ ಮದುವೆ ಆಯಿತು. ಆ ಟೈಮಲ್ಲೂ ಟ್ಯಾಕ್ಸಿ ಡ್ರೈವರು. ನನ್ನ ಡ್ರೈವರ್ಗಳಿಗೆ ಯಾರೂ ಸಾಮಾನ್ಯ ಹೆಣ್ಣು ಕೊಡೋಲ್ಲ, ಇವತ್ತಿನ ಪ್ರತೀತಿ. ಈಗಲೂ ಅಷ್ಟೇ, ಆಗಲೂ ಅಷ್ಟೇ. ಆವಾಗ ನಮ್ಮ ಹೆಣ್ಣು ಕೊಡೋ ಮಾವ ನನ್ನ ಗುಣ ನೋಡಿಕೊಟ್ರು. ಯಾವುದೇ ರೀತಿ ದುರಭ್ಯಾಸಗಳಿಲ್ಲ, ಒಳ್ಳೆ ಮನುಷ್ಯ ಅನ್ನೋ ರೀತಿಯಲ್ಲಿ ಹೆಣ್ಣು ಕೊಟ್ಟರು. ನಮ್ಮ ಮನೆಯವರು ಲಲಿತಾ ಅಂತ, ಅವ್ರ ಮದುವೆ ಆಗಿ ಒಂದೆರಡು ವರ್ಷ ಆದಮೇಲೆ ನಮ್ಮ ಡೆವಲಪ್ಮೆಂಟ್ ಸ್ಟಾರ್ಟ್ ಆಯಿತು. ಅಕ್ಕಿ ನಮ್ಮ ಮೈಸೂರಲ್ಲೇ ಒಬ್ಬರು ಖಲೀಲ್ ಅಂತ ಇದ್ದಾರೆ, ಮುಸ್ಲಿಮ್ಸ್ ಅವರು. ಅವ್ರು ಬಂದು ಅಕ್ಕಿ ವ್ಯಾಪಾರ ಮಾಡೋಣ, ಅಕ್ಕಿ ಭತ್ತ ವ್ಯಾಪಾರ ಮಾಡೋಣ. ಈ ಕಡೆ ಎಲ್ಲ ರೈತರು, ನಾವೆಲ್ಲ ರೈತ ಕುಟುಂಬ, ಮಂಡ್ಯ ಜಿಲ್ಲೆ ಎಲ್ಲ KRS ನೀರಿಂದು ವ್ಯಾಪಾರ ಮಾಡೋಣ ಅಂದಾಗ ಅದೇನೋ ಗೊತ್ತಿಲ್ಲ, ನಮ್ಮ ಹೆಂಡ್ತಿದು ಜ್ಯುವೆಲ್ಲರಿ ಅಡ ಮಡಗೋದು, ಬಂಡವಾಳ ಹಾಕೋದು, ವ್ಯಾಪಾರ ಮಾಡೋದು. ಮೈಸೂರಿಗೆ ಹೋಗಿ ಅಕ್ಕಿ ಹಾಕ್ಬಿಟ್ಟು ಬಂದರೆ ಸಂಜೆ ಹೊತ್ತಿಗೆ ಹಿಂಗೆ ಮಾಡ್ಕೊಂಡು 99ರಲ್ಲಿ ವ್ಯಾಪಾರ ಶುರು ಮಾಡಿದೆ. ಓಕೆ. 98-99ರಲ್ಲಿ ಮದುವೆ ಆಯಿತು. 1 ವರ್ಷ ಆದಮೇಲೆ ವ್ಯಾಪಾರ ಶುರು ಮಾಡಿದೆ. 2005ರವರೆಗೂ ಚೆನ್ನಾಗಿ ವ್ಯಾಪಾರ, ಒಳ್ಳೆ ಹೆಸರಾಗೋಯ್ತು ನನಗೆ. 3 ವರ್ಷಕ್ಕೇ ಒಂದು
ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದೆ ಪಾಂಡವಪುರದಲ್ಲಿ. ಈಗಲೂ 2-2.5 ಲಕ್ಷ ಬಾಡಿಗೆ ಬರುತ್ತೆ. ಅದಾದಮೇಲೆ ಒಂದು ಚೌಲ್ಟ್ರಿ ಮಾಡಬೇಕು ಅಂತ ಒಂದು ಜಾಗ ತಗೊಂಡೆ. ಓಕೆ. ಸ್ವಂತ ಮನೆ ಕಟ್ಕೊಂಡೆ, ಕಾರ್ಗಳು ತಗೊಂಡೆ. ಇನ್ನೇನು ಪಾಂಡವಪುರ ಸಣ್ಣ ಊರಲ್ವಾ, ಜನಗಳ ಕಣ್ಣು. ಇನ್ಕಮ್ ಟ್ಯಾಕ್ಸ್ ಅವರು 2005ರಲ್ಲಿ ರೈಡ್ ಮಾಡಿದ್ರು. ರೈಡ್ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ರು. ಆ ಮಟ್ಟಕ್ಕೆ ದುಡಿದ್ರಿ. 2005 ಅಂದರೆ ಸಣ್ಣ ಊರಲ್ವಾ. ಕರೆಕ್ಟ್. ಇಲ್ಲಿ ಬೆಂಗಳೂರಲ್ಲಿ 100 ಕೋಟಿ ದುಡಿದ್ರೂ ಕಾಣಿ ಬರಲ್ಲ. ಈಗ ಪಾಂಡವಪುರದಲ್ಲಿ ಒಂದು ಸ್ವಂತ ಮನೆ ಕಟ್ಕೊಂಡ, ಗಾಡಿ ತಗೊಂಡು ಓಡಾಡ್ದ, ಕಾಂಪ್ಲೆಕ್ಸ್ ಕಟ್ಟದ್ನ ಅಂತ ಅಂದರೆ ಸಹಜವಾಗಿ. ಅದರಲ್ಲೂ ನಮ್ಮಲ್ಲಿ ಎಲ್ಲ ಗೌಡ್ರುಗಳು, ರೈತರುಗಳು, ಜಮೀನು 10 ವರ್ಷ 10 ಎಕರೆ 20 ಎಕರೆ 30 ಎಕರೆ ಜಮೀನಿದ್ದವರು ಇವತ್ತು ಆ ಲೆವೆಲ್ಗೆ ಬರೋಕ್ಕಾಗಲಿಲ್ಲ, ಇವನೇನು ಇಲ್ದಲ್ಲೇ ಬೆಳೆದು ಬಂದಲ್ಲ ಅನ್ನೋದು ಸುಮಾರು ಜನ ಕಂಪ್ಲೇಂಟ್ ಮಾಡಿದರು. ಹೌದು. ಸೊ ರೈಡ್ ಮಾಡ್ಕೊಂಡ್ರಿ ಅವಾಗ. ಇನ್ಕಮ್ ಟ್ಯಾಕ್ಸ್ ರೈಡ್ ಹೆಂಗಾಯಿತು ಅಂದರೆ, ನಾನೊಂದು ಮೇನ್ ರೋಡಲ್ಲಿ ಒಂದು ಪ್ರಾಪರ್ಟಿ ತೊಗೊಂಡಿದ್ದೆ, ಕಮರ್ಷಿಯಲ್ ಪ್ರಾಪರ್ಟಿ, 1 ಎಕರೆ 13 ಲಕ್ಷಕ್ಕೆ. ಶುಕ್ರವಾರ ರಿಜಿಸ್ಟ್ರೇಷನ್, ಗುರುವಾರ ದಿವಸ ಮಾಲೀಕರ ಮನೇಲಿ ಕೂತಿದ್ವಿ. ಆ ಹೆಸರು ನಾನು ಯಾವತ್ತೂ ಮರೆಯಲ್ಲ. 8:30-9 ಗಂಟೆಗೆ ಫೋನ್ ಬಂತು. ನಮಸ್ಕಾರ ಭಾಸ್ಕರ್ ಅಂದರು. ಯಾರು ಸರ್? ನಮಸ್ಕಾರ, ಹೇಳಿ ಸರ್ ಅಂದೆ. ನಾವು ನಿಮ್ಮ ಸ್ನೇಹಿತರು, ಗೊತ್ತಾಗಿಲ್ಲ, ಸೂರ್ಯನಾರಾಯಣ ರಾವ್ ಅಂತ. ಸಾರ್ ಆ ಥರ ಒಳ್ಳೆ ಹೆಸರಿರೋ ಸ್ನೇಹಿತರು ಯಾರಿಲ್ಲ, ಹೇಳಿ ಸಾರ್ ಅಂತ. ಇನ್ಕಮ್ ಟ್ಯಾಕ್ಸಿಂದ ಬಂದಿದ್ದೀವಿ, ಬನ್ನಿ. ಸರಿ ಅಂದ್ಕೊಂಡು ನಾನು ತಕ್ಷಣ ಜಮೀನು ರಿಜಿಸ್ಟ್ರೇಷನ್ಗೆ ಸ್ವಲ್ಪ ಹಣ ಮಡಗಿದ್ದೆ. ನಮ್ಮ ಹೆಂಡ್ತಿಗೆ ಫೋನ್ ಮಾಡಿದೆ, ಈ ಥರ ಇನ್ಕಮ್ ಟ್ಯಾಕ್ಸ್ ಬಂದಿದ್ದಾರೆ, ದುಡ್ಡಿದ್ರೆ ಏನಾರು ಹೌಸ್ ಮಾಡು. ಇಲ್ಲ, ಆಲ್ರೆಡಿ ಬಂದಿದ್ದಾರೆ, ಮನೆ ಮುಂದೆ ಟಾಟಾ ಸುಮಾ ನಿಂತಿದೆ ಅಂದರು. ತಕ್ಷಣ ನಾನು ಅಂಗಡಿಗೆ ಫೋನ್ ಮಾಡಿದೆ. ಈಗ ಎಲ್ಲ 100ಕ್ಕೆ 100 ಲೆಕ್ಕ ಕೊಡೋಕ್ಕಾಗಲ್ಲ ವ್ಯಾಪಾರಗಳಲ್ಲಿ. ಜೊತೆಗೆ ಅಲ್ಲಿ ಏನು ಅಂದರೆ, ನಾವೆಲ್ಲ ರೈತರಿಂದ ಪರ್ಚೇಸ್ ಮಾಡ್ತಾಯಿದ್ದು. ಪರ್ಚೇಸ್ ಬಿಲ್ ಸಿಗೋಲ್ಲ ನಮಗೆ. ಈಗ ಒಂದು 50 ಮೂಟೆ ಭತ್ತ ಅಂದಾಗ ಅವ್ರಿಗೊಂದು 20,000 ಕೊಡ್ತೀವಿ, 25,000 ಕೊಡ್ತೀವಿ, ಆ ಥರ. ಅಲ್ಲಿ ನೋಡಿದ್ರೆ ಆಲ್ರೆಡಿ ಅಲ್ಲೊಂದು ಟಾಟಾ ಸುಮಾ, ಒಟ್ಟು 3 ಟಾಟಾ ಸುಮಾ ನನಗೆ 2005ರಲ್ಲೇ ಮನೆ ಹತ್ರ ನನ್ನ ಕಾಂಪ್ಲೆಕ್ಸು, ನನ್ನ ಇದು ವಾಣಿಜ್ಯ ಸಂಕೀರ್ಣ ಶುಗರ್ ಟ್ರೇಡಿಂಗ್ ಮಾಡಿಗಿದ್ನಲ್ಲ, ಅಲ್ಲಿ 3 ಟಾಟಾ ಸುಮದಲ್ಲಿ ಒಂದು 12-13 ಜನ ಬಂದರು. ಇವತ್ತು ಎಲ್ಲ ಟಿ ವಿನಲ್ಲೆಲ್ಲ ನೋಡ್ತೀವಲ್ಲ, ಇವರು ಜಮೀರ್ ಅವ್ರ ಮನೆ ಮುಂದೆ ರೈಡ್ ಮಾಡಿ 3 ಟಾಟಾ ಸುಮದಲ್ಲಿ 16 ಜನ. ನನಗೆ 2005ರಲ್ಲೇ ಆಗಿತ್ತು. ಆ ಮಟ್ಟಕ್ಕೆ ಬೆಳೆದ್ರಿ ಅಂತಂದರೆ ಇಷ್ಟೇ. ಸೊ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರೆ ಲೆವೆಲ್ ನೀವು ಬೆಳೆದಿರಿ ಅಂತಂದರೆ ಆ ಹಿಂದಿನ ಕಷ್ಟಗಳು, ಹಂಗೆ ದುಡಿದ್ರಿ ಅಂತ. ಹಗಲು ರಾತ್ರಿ ಅಕ್ಕಿ ವ್ಯಾಪಾರ ಶುರು ಮಾಡಿದಾಗ ನನ್ನದೇ ಲಾರಿಗಳಿತ್ತು, ನಾನೇ ಲಾರಿ ಡ್ರೈವರ್ ಬರದಿಂದ ನಾನೇ ಲಾರಿ ಡ್ರೈವ್ ಮಾಡ್ತಾಯಿದ್ದೆ. ಅಲ್ಲಿ 8-10 ಜನ ಲೇಬರ್ಸ್ಗಳಿದ್ದಾಗಲೂ ನಾನು ಸಪೋರ್ಟ್ ಮಾಡ್ತಾಯಿದ್ದೆ. ಕೆಳಗಡೆ ಮೂಟೆ ಮೇಲೆ ಒರೆಸೋದು, ಇಲ್ಲ ನಾವೇ ಮಾಡೋದಕ್ಕೂ ಗಂಟ್ಲೆಲ್ಲ ಉರಿ ಬಂದ್ಬಿಡೋದು. ನೀವು ಹೇಳ್ತಾ ಇದ್ರೆ ವಿಜಯ ಸಂಕೇಶ್ ಅವರು ನೆನಪಾಗ್ತಾರೆ. ಅವರು ಕೂಡ ಹಾಗೇನೆ, ಖಂಡಿತ ಕರ್ಕೊಂಡು ಹೋಗೋದು, ರಾತ್ರಿ ಕೆಲಸ ಮಾಡೋರು, ಟೈರ್ ಬಿಚ್ಚಿ ಹಾಕೋರು, ಇವತ್ತು ಆ ಮಟ್ಟಕ್ಕೆ ಬಂದಿದ್ದಾರೆ. ಸೊ ಎಲ್ಲ ಒಂದು ಕಡೆಗೆ ಒಬ್ಬ ಮನುಷ್ಯ ಸಾಧನೆ ಮಾಡಿ ಅಥವಾ ಒಂದು ಸಸ್ಟೈನ್ ಆಗಿ ನಿಂತಿದ್ದಾನೆ ಅಂದರೆ ಅದರಿಂದ 100 ಕಷ್ಟಗಳಿರ್ತವೆ, 100 ಹಳೆಯ ನೆನಪುಗಳಿರ್ತವೆ. ಆ ನೆನಪನ್ನು ನೀವು ನಮಗೆ ಹೇಳ್ತಾ ಹೋದ್ರೆ ಇದು ಅದ್ಭುತ ಅನಿಸುತ್ತೆ. ಎಲ್ಲ ಸರಿ, ಬೆಂಗಳೂರಿಗೆ ಬರ್ತೀರಿ. ಬೆಂಗಳೂರಿಗೆ ಬಂದಮೇಲೆ ನಿಮಗೆ ಯಾಕೆ ಈ ಸಿನಿಮಾದ ಮೇಲೆ ಪ್ರೀತಿ ಬಂತು? ಸಿನಿಮಾ ಮಾಡಬೇಕು ಅಥವಾ ನಟನ ಆಗಬೇಕು ಅನ್ನೋ ಆಸೆ ಯಾಕೆ? ನನಗೆ 2005ರಲ್ಲಿ ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು. ಅವಾಗ ಸ್ವಲ್ಪ ಬಿಸ್ನೆಸ್ ಎಲ್ಲ ಕಡಿಮೆ ಮಾಡ್ಕೊಂಡು ಆರಾಮಾಗಿರೋಣ ಮೈಸೂರಿಗೆ ಹೋಗ್ತಾ ಇದ್ದೆ ನಾನು ಸಿನಿಮಾ ನೋಡಲಿಕ್ಕಾಗಲಿ. ನನ್ನ ತಲೆಯಲ್ಲಿ ಏರ್ ಚೆನ್ನಾಗಿತ್ತು, ಬರೀ ಏರ್ ಕಟ್ಟಿಂಗ್ಗೆ ಮೈಸೂರಿಗೆ ಹೋಗ್ತಾಯಿದ್ದೆ. ಮೈಸೂರಿಂದ ಪಾಂಡವಪುರ 25 ಕಿಲೋಮೀಟ್ರು. ಆಮೇಲೆ ಜಿಮ್ಗೆ ಅಲ್ಲಿ ಸೇರಿಕೊಂಡಿದ್ದೆ. ಆವಾಗ ನನ್ನ ಸ್ನೇಹಿತ ಒಬ್ಬ ನೆಲಮನೆ ಮಂಜು ಅಂತ, ಯಶವಂತ್ ಅಂತ, ಅವನು ತುಂಬ ಡೆಡಿಕೇಶನ್, ನನಗಿಂತ 6-7 ವರ್ಷ ಚಿಕ್ಕವನು. ನನ್ನ ಲೆವೆಲ್ಗೆ ಇವತ್ತೂ ಸಹ ಅವ್ನ ಕೈಲಿ ವರ್ಕೌಟ್ ಮಾಡೋಕ್ಕಾಗಲ್ಲ. ಆ ಜಿಮ್ಮಲ್ಲಿ ಜಿಮ್ ಪಾರ್ಟ್ನರ್ ಅವನು, ಅಣ್ಣ ನೀವು ತುಂಬ ಡೆಡಿಕೇಟ್ ಇದ್ದೀರಿ, ಸಿನಿಮಾ ಮತ್ತು ಸೀರಿಯಲ್ನ ಯಾಕೆ ಪ್ರಯತ್ನ ಮಾಡಬಾರ್ದು? ಸಣ್ಣದಾಗಿ ಹುಳ ಬಿಟ್ಟರು. ಆಮೇಲೆ ನಂದೊಂದು ಆತ್ಮವಿಶ್ವಾಸ ಹೇಗೆ ಅಂದರೆ, ನಾನು ಏನೇ ಆಗಲಿ ಕೆಲಸ ಒಂದು ಒಳ್ಳೆಯದು, ಈಗ ಎಲ್ಲೇ ಹೋಗಲಿ, ಔಟ್ ಆಫ್ ಕಂಟ್ರಿ ಆಗಿರ್ಬೋದು, ಡೆಲ್ಲಿ ಆಗಿರ್ಬೋದು, ನಾನಾ ರಾಜ್ಯಗಳಾಗಿರೋ ಒಂದು ಯಾರನ್ನಾರು ಭೇಟಿ ಮಾಡಬೇಕು. ಇವತ್ತು ಪ್ರಧಾನಮಂತ್ರಿ ಮೋದಿಯವ್ರು ಭೇಟಿ ಮಾಡ್ತೀರಾ, ನಿಮ್ಮ ಕೈಲಿ ಆಗುತ್ತಾ ಅಂದರೆ ಚಾಲೆಂಜಾಗಿ ತೊಗೊಂಡೋಗಿ ಭೇಟಿ ಮಾಡಿ ಟಾಸ್ ತಗೋತೀನಿ ರಿಸ್. ಅದನ್ನು ನಾನು ಯಾವುದೂ ಆಗಲ್ಲ ಅಂತ ಅನ್ನೋದೇ ಇಲ್ಲ. ಇಲ್ಲಪ್ಪ ನಮಗೆಲ್ಲ ಯಾರು ಚಾನ್ಸ್ ಕೊಡ್ತಾರೆ, ನಮಗೆಲ್ಲ ನಿಂತ್ಕೊಳ್ಳೋಕ್ಕಾಗತ್ತಾ, ಸಿನಿಮಾ ಮುಂದೆ ಮಾಡೋಕ್ಕಾಗತ್ತಾ ಅಂತ ನಾನು ಅಂದ್ಕೊಂಡೇ ಇಲ್ಲ. ನನಗೆ ಅದಕ್ಕಿಂತ ಮುಂಚೆ ಆಸೆ ಇತ್ತು ಅಂದರೆ ನಮ್ಮ ಮನೆ ಮುಂದೆ ಥಿಯೇಟ್ರ್ಗಳಿದ್ದು, ಥಿಯೇಟ್ರಲ್ಲಿ ಸಿನಿಮಾ ನೋಡಿದಾಗ ನಾನು ಅಲ್ಲೆಲ್ಲರೂ ಜೂನಿಯರ್ ಆರ್ಟಿಸ್ಟ್ ಥರ ನಿಂತ್ಕೊಂಡ್ರೆ ಹೇಗಿರುತ್ತೆ ಅಂತ ಕನಸು ಕಾಣ್ತಾ ಇದ್ದವನು. ಒಂದು ಮಂಜು ಹೇಳಿದಾಗ
ಸರಿ ಅಂದ್ಕೊಂಡು ಮೈಸೂರಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ಗಳು ಏನೂ ಗೊತ್ತಿಲ್ಲ ನಮಗೆ, ಹಿನ್ನೆಲೆ ಏನೂ ಗೊತ್ತಿಲ್ಲ. ಒಂದು 3-4 ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಹೋದು ನನಗೇನೋ ಸರಿ ಕಾಣಿಸಿಲ್ಲ. ಆಮೇಲೆ ಮಂಡ್ಯ ರಮೇಶ್ ಅವರು ಹತ್ರ ಹೋದ್ವಿ. ಅವರು ಒಂದು 3 ತಿಂಗಳು ಒಡನಾಟ, ಹೋಗೋದು, ನಾಟಕ ನೋಡೋದು, ಸೈಡಲ್ಲಿ ನಿಂತ್ಕೊಳ್ಳೋದು, ಬರೋದು. ಆಮೇಲೆ ಕಡೆಗೆ ಅವರೆಲ್ಲ ಗಮನಿಸಿದ್ರು, ನಾನು ನಾಟಕಗಳು ಗಮನಿಸ್ತಾ ಇದ್ದೆ. ಆಮೇಲೆ ಈಗ ಆ ಟೈಮಲ್ಲೇ ನಾನು ಕಾರುಗಳು ಇಟ್ಕೊಂಡಿದ್ದೆ, ಐಕಾನು, ಫಿಯೆಸ್ಟಾ, ಈ ಥರ ಕಾರಲ್ಲಿ ಓಡ್ತಾ ಇದ್ನಲ್ಲ. ಇವರೆಲ್ಲ ಕಾರಲ್ಲೆಲ್ಲ ಬಂದು ಇವರೆಲ್ಲ ಇಂಟ್ರೆಸ್ಟಿಂದ ಥಿಯೇಟ್ರಲ್ಲಿ ಕಸ ಗುಡಿಸ್ಬೇಕು, ಚೇರ್ ಎತ್ತಿಡಬೇಕು, ಅವ್ರು ಮಾಡ್ತಾರ ಅನ್ನೋ ಮನೋಭಾವ ಇತ್ತು. ಆಮೇಲೆ ಒಂದು ಪಾತ್ರ ಒಂದು ಟೈಮಲ್ಲಿ ಕರಿಮಾಯಿ ಅಂತ ಒಂದು ಸಿನಿಮಾಗೆ ನಾಟಕಕ್ಕೆ ಆಯ್ಕೆ ಮಾಡಿಕೊಂಡ್ರು. ಅಲ್ಲಿಂದ ಎರಡು ನಾಟಕದಲ್ಲಿ ಅಭಿನಯ ಮಾಡಿದೆ. ಅಂದರೆ ಏನು ಫುಲ್ಫಿಲ್ ಆಗಿ ನಾನು ನಾಟಕದಿಂದ ಬಂದವನು ಅಂತಲ್ಲ, ಒಂದಷ್ಟು 1-2-3 ಪಾತ್ರ, ಒಂದಷ್ಟು ಒಡನಾಟ. ಅಲ್ಲಿಂದ ಪ್ರಶಾಂತ ನಟನ ಅನ್ನೋ ಒಂದು ಪರಿಚಯ ಆಯಿತು, ನನ್ನ ಸ್ನೇಹಿತ. ಅವನು ಏನು ಮಾಡ್ದ, ಸಾರ್ ಇಲ್ಲಿದ್ದರೆ ಆಗಲ್ಲ, ಬೆಂಗಳೂರು ಟ್ರೈ ಮಾಡೋಣ ಬನ್ನಿ. ಅವಾಗೆಲ್ಲ ನನ್ನ ಕೈಲಿ ಬ್ರಾಸ್ಲೆಟು, ಉಂಗುರ, ದಪ್ಪ ಚೈನು. ಫಸ್ಟ್ ಟೈಮು ಗಾಂಧಿನಗರಕ್ಕೆ ಬಂದು ಕಾಲಿಗೆ ಭೂಮಿ ಮಣ್ಣನ್ನು ನಮಸ್ಕಾರ ಮಾಡ್ಕೊಂಡು ಕಾಲಿಷ್ಕ ಹೋಟ್ಲಲ್ಲಿ ಇಳಿದೆ. ಅವನು ನಾನು ಇಬ್ಬರು ಒಟ್ಟಿಗೆ ಬಂದ. ಇವರು ಮದನ್ ಮಲ್ಲು ಅವರ ಆಫೀಸ್ಗೆಲ್ಲ ಹೋಗಿ ಆಮೇಲೆ ಹೀಗೆ ಒಂದೊಂದು ಟಚ್ ಬೆಳ್ಕೊಳ್ತಾ ಹೋಗ್ತು. ಅದಕ್ಕೆ ಮುಂಚೆ ಮೈಸೂರಲ್ಲೂ ಒಂದಷ್ಟು ಜೂನಿಯರ್ ಆರ್ಟಿಸ್ಟಾಗಿ ಮಾಡಿದ್ವಿ. ಆಮೇಲೆ ಬೆಳವಣಿಗೆ ಆಯಿತು. ಅದಾದಮೇಲೆ ನನಗೆ ಇನ್ನೊಂದು ದೊಡ್ಡ ಬೆಳವಣಿಗೆ ಏನು ಅಂದರೆ ರಿಯಲ್ ಎಸ್ಟೇಟ್. ನನಗೆ ರಿಯಲ್ ಎಸ್ಟೇಟ್ ಬಗ್ಗೆ ಗಂಧಗಾಳಿ ಏನೂ ಗೊತ್ತಿಲ್ಲ. ಹಾಸನದಿಂದ ನಾವೊಬ್ಬರು ಸ್ನೇಹಿತರಿದ್ದಾರೆ, ಹರೀಶ್ ಅಂತ. ಇನ್ಕಮ್ ಟ್ಯಾಕ್ಸ್ ಹೇಳ್ಬಿಡ್ತೀನಿ, ಅದು ಡ್ರಾಪ್ ಆಗಿಬಿಡುತ್ತೆ. ಇನ್ಕಮ್ ಸರಿ ಅಂದ್ಕೊಂಡು ಮನೆಗೆಲ್ಲ ಹೋದೆ, ನಮ್ಮ ಆಡಿಟ್ರಿಗೆ ಹೇಳ್ದೆ, ಎಲ್ಲ ಮಾಡಿದ್ರು. ಕೈಕಾಲೆಲ್ಲ ನಡ್ಗೋದು, ಎಲ್ಲ ಲೆಕ್ಕಾಚಾರ ಹಾಕಿದ್ರು. ಭಾಸ್ಕರ್ 35 ಲಕ್ಷ ನೀವು ಟ್ಯಾಕ್ಸ್ ಕಟ್ಟಬೇಕು ಅಂತಂದರೆ 25 ವರ್ಷದ ಹಿಂದೆ. ಸರ್ 35 ಲಕ್ಷ ರೂಪಾಯಿ ಆಸ್ತಿನೇ ಮಾಡಿಲ್ವಲ್ಲ ಸರ್, ನಾನು ಟ್ಯಾಕ್ಸ್ ಎಲ್ಲಿಂದ ಕಟ್ಟಲಿ ಅಂತ ಅಂದೆ. ಇಲ್ಲ ಹಾಗೆ ಹೀಗೆ ಅಂತೆಲ್ಲ ನೆಗೋಷಿಯೇಟ್ ಮಾಡಿ ಕಡೆಗೆ ಎಲ್ಲ ಬೇಡ್ಕೊಂಡಿದ್ವಿ. ಅದರಲ್ಲಿ ಒಂದು ಅರ್ಧ ದುಡ್ಡು 13 ಲಕ್ಷಕ್ಕೆ ತಂದು ನಿಲ್ಲಿಸಿದ್ರು. ಆವಾಗ ಅಂಬರೀಷ್ ಅವರು MP ಆಗಿದ್ದರು. ಅವ್ರ ಹತ್ರ ಎಲ್ಲ ಪ್ರಯತ್ನ ಪಟ್ಟು ಫೋನ್ ಮಾಡಿಸ್ದೆ, ಸೆಂಟ್ರಲ್ ಗೌರ್ಮೆಂಟು ಬ್ರದರ್ ಏನೂ ಮಾಡೋಕ್ಕಾಗಲ್ಲ ಅಂತಂದರು. ಕಟ್ಟಿದೆ 13 ಲಕ್ಷ ಚಿಲ್ಲರೆ 2005 ಕಟ್ಟಿದೆ. ಅಂದರೆ ಕೋಟಿ ಲೆಕ್ಕ ಈಗಿನ ನೋಡಿದ್ರೆ. ಅವತ್ತು 13 ಲಕ್ಷ ರೂಪಾಯಿಂದ ಆಸ್ತಿ ಅವತ್ತು ತೊಗೊಂಡಿದ್ನಲ್ಲ, ಇವತ್ತು ಒಂದು 50-60 ಕೋಟಿ ಬೆಲೆ ಬೀಳುತ್ತೆ. ಅದಿನ್ನೂ ಹಾಗೆ ಇದೆ. ಇನ್ನೂ ಹಾಗೆ ಇದೆ. ಸೂಪರ್. ಸೊ ಆಮೇಲೆ ಅದಾಯಿತು, ಅದರಿಂದ ಕ್ಲೋಸ್ ಆಯಿತು. ಆಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆದಮೇಲೆ ಈ ಥರ ಸಿನಿಮಾ ಸಂಪರ್ಕ, ನಾಟಕ, ಸೀರಿಯಲ್, ಒಂದು 3-4 ಸೀರಿಯಲ್ ಮಾಡಿದೆ. ಆಮೇಲೆ ನನಗೆ ಆತ್ಮವಿಶ್ವಾಸ, ವಿಲ್ ಪವರ್ ಜಾಸ್ತಿ. ನಾನು ತುಂಬ ದೊಡ್ಡ ನಟ ಅಥವಾ ನಾನು ತುಂಬ ಒಳ್ಳೆ ಪರ್ಫಾರ್ಮರ್ ಅಂತ ನಾನು ಹೇಳ್ಕೊಳ್ಳಲ್ಲ. ಕೊಟ್ಟಿರೋ ಪಾತ್ರಕ್ಕೆ ನ್ಯಾಯ ಒದಗಿಸೋಷ್ಟು ಮಾಡ್ತೀನಿ. ತುಂಬ ದೊಡ್ಡ 10-15 ಒಂದೊಂದು ಪೇಜ್ ಗಟ್ಟಲೆ ಡೈಲಾಗ್ ಹೇಳೋ ಆರ್ಟಿಸ್ಟ್ ಅಲ್ಲ ನಾನು. ಸೊ ಆ ಥರದಿಂದ ಹಿಂಗೆ ಡೆವಲಪ್ಮೆಂಟ್ಗಳು ಶುರುವಾಯಿತು. ಒಂದು ಸರಿ ಹಿಂಗೆ ಬೆಂಗಳೂರು ಒಡನಾಟ ಶುರುವಾಯಿತು. ಕುಮಾರಣ್ಣಂದು ಪಕ್ಷ ಆವಾಗ JDS, ನಾನು ಆ್ಯಕ್ಚುಲಿ JDS ಅಲ್ಲಿ ಇರೋದು. ಆವಾಗ ಇದಕ್ಕಿದ್ದಂಗೆ ರಿಯಲ್ ಎಸ್ಟೇಟ್ ಬೂಮ್ ಆಗೋಯ್ತು. ಓಕೆ. ಹಾಸನದವ್ರೊಬ್ಬರು ಸ್ನೇಹಿತರು ಹರೀಶ್ ಅಂತ, ಅವರು ಭಾಸ್ಕರ್ ಶೆಟ್ರೆ ಒಂದು ಪ್ರಾಪರ್ಟಿ ಇದೆ, ಅವ್ರು ಕೆನಡಾದಲ್ಲಿದ್ದಾರೆ, ಮಾರ್ತೀರಾ ಅಂತ ಅಂದರು. ನನಗೇನೂ ಗೊತ್ತಿಲ್ಲ. ಓಕೆ. ಸರಿ, ಎಲ್ಲಿದೆ ಅಂತೆ. ಈ ಥರ JP ನಗರದಲ್ಲಿದೆ ನೋಡಿ. ಅವ್ರು ಯಾರೋ ಒಬ್ಬ ಅವ್ರ ಪರ್ಸನ್ ಕಳಿಸಿದ್ರು, ನೋಡಿದ್ರು, ಏನು ಹೇಳ್ತಾರೆ ಅಂತ ಅಂದೆ. ಸರ್ ಅವರು 21 ಲಕ್ಷ ಕೇಳ್ತಾರೆ ಸರ್, ನೀವೆಷ್ಟು ಕಾರು ಮಾರ್ಕೊಳ್ಳಿ, ನಮಗೆ ಗೊತ್ತಿಲ್ಲ, 21 ಲಕ್ಷ ಕೊಟ್ಟರೆ ಸಾಕು. ಸರಿ, ನಾನು ಪ್ರಾಪರ್ಟಿ ನೋಡಿದೆ. ಅವತ್ತೇ ನನಗೆ ಬಿಸ್ನೆಸ್ ಟಿಕ್ ಮೈಂಡ್. ನಾವು ಶೆಟ್ರು ವ್ಯಾಪಾರದಲ್ಲಿ ತುಂಬ ಅಡ್ವಾನ್ಸ್ ಯೋಚನೆ ಮಾಡೋಂಥ ಮನುಷ್ಯ ನಾನು ಅವನಿಗೆ ಹೋದೆ, ಪ್ರಾಪರ್ಟಿ ತೋರಿಸ್ತಾ. ಸರಿ ನೀನು ಹೋಗಪ್ಪ ಅಂದೆ. ಈ ಲೆಫ್ಟ್ ಸೈಡಲ್ಲಿ ಪ್ರಾಪರ್ಟಿ ಸೆಲ್ಲಿಂಗ್ ಪ್ರಾಪರ್ಟಿ, ರೈಟ್ ಸೈಡಲ್ಲಿ ಒಂದು ರಿಯಲ್ ಎಸ್ಟೇಟ್ ಆಫೀಸ್, ಜಗದೀಶ್ ಅಂತ ಮನುಷ್ಯ. ಅವ್ರು ಪ್ರಾಪರ್ಟಿ ನೋಡ್ಕೊಬಂದ್ಬಿಟ್ಟೆ. ಒಂದು ಸಣ್ಣ ಮನೆ, ಖಾಲಿ ಮನೆ. ಅವರು ಲಂಡನ್ನಲ್ಲಿ, ಕೆನಡಾದಲ್ಲಿದ್ದರು, ಲೇಡಿ, ಯಾರ ಕ್ರಿಶ್ಚಿಯನ್ ಪ್ರಾಪರ್ಟಿ. ಮಾರನೇ ದಿವಸ 11 ಗಂಟೆಗೆ ಬಂದೆ. ಇಲ್ಲಿ ಸ್ವಾತಿ ಹೋಟ್ಲಲ್ಲಿ 200 ರೂಪಾಯಿ ರೂಮ್, ಒಂದು ಸಿಂಗಲ್ ಬೆಡ್ದು. ಆ ಟೈಮಲ್ಲಿ 200 ರೂಪಾಯಿ ಕೊಟ್ಟರೆ 1 ಡೇ ಬಾಡಿಗೆ ಕೊಡೋರು, ಸಿಂಗಲ್ ಕಾಟದ್ದು. ಮತ್ತು 11 ಗಂಟೆ ರಾತ್ರಿ ಆಲ್ಟಾಗಿ ಬೆಳಗ್ಗೆ 11 ಗಂಟೆಗೆ ಹೋದೆ. ಪ್ರಾಪರ್ಟಿ ಹತ್ರ ನಿಂತ್ಕೊಂಡೆ. ಪ್ರಾಪರ್ಟಿ ಹತ್ರ ನೋಡಿ ಇನ್ನೊಂದು ರೌಂಡ್ ಹಾಕ್ಕೊಂಡು ನಾನು ಎಡಗಡೆ ಪ್ರಾಪರ್ಟಿ, ಬಲಗಡೆ ಅವನ ಆಫೀಸ್ ಮುಂದೆ ನಿಂತ್ಕೊಂಡೆ. ನನ್ನ ಕಾರ್ ಅವಾಗ ಐಕಾನ್ ಇತ್ತು, ಹಿಂದ್ಗಡೆ ಬಾಸ್ ಅಂತ ಎಲ್ಲ ಬರೆದಿತ್ತು. ಯಾರೋ ದೊಡ್ಡ ಮಾಲೀಕರು ಬಂದರು ಅಂದ್ಕೊಂಡು, ಸರ್ ನಮಸ್ಕಾರ ಸರ್ ಅಂದ್ಬಿಟ್ಟು ಆ ಮನುಷ್ಯ ಹೇಳ್ದು ಬಂದ, ಜಗದೀಶ್ ಅಂತ. ನಾನು ತುಂಬ ಫ್ರೆಂಡ್ಲಿ ಪರ್ಸನ್ನು. ಆಮೇಲೆ ಜಗದೀಶ್ ನೀವೇನಾ ಜಗದೀಶ್ ಅಂದೆ. ಹೌದು ಸರ್, ನನಗಿಲ್ಲೊಂದು ಪ್ರಾಪರ್ಟಿ ಬೇಕು ಅಂದೆ. ನನಗೆ ಅಲ್ಲಿ ಬೆಲೆ ಏನೂ ಗೊತ್ತಿಲ್ಲ. ಸರ್ ಕೊಡ್ಸೋಣ ಸರ್, ಆಯಿತು ಸರ್. ಎಲ್ಲ ತೋರಿಸ್ತಾ. ಆ ಮನೆಗಳು
ಸರ್ 35 ಲಕ್ಷ, 33 ಲಕ್ಷ, 38 ಲಕ್ಷ ಈ ಥರ ಹೇಳ್ದ. ನನಗೆ ಆಶ್ಚರ್ಯ ಆಗೋಯ್ತು. ಏನು ಅವರು ಸೆಲ್ಲಿಂಗ್ ರೇಟು 21 ಲಕ್ಷ, ಅವರು ಬೇರೆಯವ್ರಿಗೆ ಕೋಟ್ ಮಾಡಿದ್ರಂತೆ 17 ಲಕ್ಷ 18 ಲಕ್ಷ ಕೊಡಿ ಅಂದಿದ್ರಂತೆ, 21 ಲಕ್ಷ ಕೇಳ್ತಾರೆ ಕೊಡಿಸಿ ಅಂದಿದ್ರಲ್ಲ. ಆವಾಗ ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನೋದೊಂದು ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು, ಈ ಟಿ ವಿ ಎಲ್ಲ ಇತ್ತು ಅವಾಗ. ಅದು ಲಡ್ಡು ಬಂದು ಬಾಯಿಗೆ, ಅದೇ ನೆನಪ, ಲಡ್ಡು ಬಂದು ಬಾಯಿಗೆ ಬಿತ್ತ ಅಂತ. ಸರಿ ಅನ್ಕೊಂಡು ನಾನು ಅವ್ನು ಹೇಳಿಲ್ಲ ನಾನು ಪ್ರಾಪರ್ಟಿ ಮಾರ್ತೀವಿ ಅಂತ. ಒಂದು 2-3 ತೋರ್ಸಪ್ಪ ಯಾವ್ದಾರು ಇದ್ರೆ ಹೇಳು, ನಾಳೆ ಬರ್ತೀನಿ ಅಂತ ಅಂದೆ. ಸರಿ ಹರೀಶ್ ಅವ್ರಿಗೆ ಫೋನ್ ಮಾಡಿದೆ. ಹರೀಶ್ ಜಿ ಈ ಥರ ಏನು ಮಾಡ್ಬೋದಾ ಸರ್? ನೀವೇನು ಸರ್ ನೀವು ಮಾಡಿ 21 ಲಕ್ಷ ಕೊಡಿಸಿ ಸರ್, ಅದ್ರ ಮೇಲೆ ₹1 ಎಕ್ಸ್ಪೆಕ್ಟ್ ಮಾಡಲ್ಲ, ಅದರಲ್ಲಿ ಏನೇ ಬಂದರೂ ನಿಮ್ಮದೇನೆ ಅಂತ ಅವ್ರು ಹಂಗಂತ ಅಂದರು. ಹಂಗಂದ್ಮೇಲೆ ನಮ್ದು ಡೀಲ್. ಸರಿ ಆಯಿತು ಅಂದ್ಕೊಂಡು ಇನ್ನು 2 ದಿವಸ ಬಿಟ್ಟು ಹೋದೆ. ಜಗದೀಶ್ ಯಾವ್ದಾರು ನೋಡ್ದ ಅಂದೆ. ಅವನು ಮತ್ತೆ ತೋರಿಸ್ದ 36 ಲಕ್ಷ ಸರ್, 38 ಲಕ್ಷ ಅಂತ ಅಂದ. ನನ್ನ ಹತ್ರ 30 ಲಕ್ಷನೇ ದುಡ್ಡಿರೋದು, 30 ಲಕ್ಷಕ್ಕೆ ಯಾವ್ದಾರು ಪ್ರಾಪರ್ಟಿ ಕೊಡಿಸು ಅಂದೆ. ಸರ್ ನಮ್ಮ ಸೋದರ ಮಾವನೇ ಕಾಯ್ಕೊಂಡಿದ್ದಾರೆ ಸರ್, 30 ಲಕ್ಷ ದುಡ್ಡು ರೆಡಿ ಇಟ್ಕೊಂಡಿದ್ದಾರೆ, ನೀವೇ ಯಾವ್ದಾರು ಇದ್ರೆ ಹೇಳ್ಬೇಡಿ ನಾನೇ ತಗೋತೀನಿ. ಅವ್ನಿಗೆ ಆ ಕಡೆಯಿಂದ ಕರ್ಕೊಬಂದ್ಬೇಡ, ನೋಡಿ ₹1 ಚೌಕಾಸಿ ಮಾಡೋಂಗಿಲ್ಲ, 30 ಲಕ್ಷಕ್ಕೆ ಈ ಪ್ರಾಪರ್ಟಿ ಕೊಡ್ತೀನಿ ತಗೋತ್ಯಾ ಅಂದೆ. ಸರ್ ನಿಜಾನೋ ಸರ್ ಹೇಳ್ತಾ ಇರೋದು? 100% ನಿಜ. ಸರಿ ಸರ್ ನಮ್ಮ ಸೋದರ ಮಾವನಿಗೆ ಬೇಕು, ನೀವು ಸೋಮವಾರ ಬಂದುಬಿಡಿ. ಸರಿ ಬಟ್ ನಾನು ಇವ್ರ ಹತ್ರ ಡಾಕ್ಯುಮೆಂಟ್ ಎಲ್ಲ ತಗೊಂಡೆ. ಅವ್ರ ಹತ್ರ ಒಂದು ಕನ್ಸರ್ಟ್ ಪಾರ್ಟಿ ಹತ್ರ GPA ತಗೊಂಡೆ ನಾನು 21 ಲಕ್ಷಕ್ಕೆ ಮಾರಾಟ ಮಾಡಲಿಕ್ಕೆ. ಭಾಸ್ಕರ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತೆಲ್ಲ ಹೇಳಿ ಒಂದು GPA ಮಾಡಿಸ್ಕೊಂಡು ಅವ್ರ ಕನ್ಸರ್ನ್ ಪರ್ಸನ್ ಹತ್ರ. ನಾನಿಲ್ಲಿ ನನ್ನ ಹೆಸರಿಗೆ GPA ಆಗಿದೆಯಪ್ಪ ನನಗೆ ಅಂತ ಹೇಳಿದಾಗ ಸರಿ ಆಯಿತು ಅಂದ್ಬಿಟ್ಟು ಸೋಮವಾರ ಬೆಳಗ್ಗೆ 11 ಗಂಟೆಗೆ ಹೋಗ್ತೀನಿ. ಪಾಪ ವಯಸ್ಸಾಗಿರೋರು, ಒಂದು 57-58 ವರ್ಷ, ಇಬ್ರಿಗೂ ವಯಸ್ಸಾಗಿ, ಅಷ್ಟು ಚಿಕ್ಕ ವಯಸ್ಸಾದ್ರೂ ವಯಸ್ಸಾಗಿರೋರ ಥರ. ಅವರು FDA ಕಾರ್ಪೊರೇಷನ್ನಲ್ಲಿ ಗಂಡ ಹೆಂಡ್ತೀರು ಇಬ್ಬರೂ. ನಾನು ನೋಡ್ತಿದ್ದಂಗೆ ಕೈ ಮುಗಿದ್ಬಿಟ್ರು. ನನಗೆ ಒಂಥರ ಪಿಚ್ ಅನ್ನಿಸ್ಬಿಡ್ತು. ನಾಳೆ ದಿವಸ ಏನಾದರೂ ಇವರು ನನ್ನ ನಂಬಿ ದುಡ್ಡು ಹಾಕ್ತಾ ಇದ್ದಾರೆ ಸರ್, ನಮಗೆ ಕೊಡಿ ಸರ್, ಯಾರಿಗೂ ಕೊಡಬೇಡಿ ಸರ್ ದಯವಿಟ್ಟು, ನಿಮ್ಮನೆ ನಾವೇ ತಗೋತೀವಿ. ಆಯ್ತಮ್ಮ ಓಕೆ. ಒಂದು 10 ನಿಮಿಷ 15 ನಿಮಿಷ ಮಾತಾಡಿದೆ. ನಾನು ರೇಟೆಲ್ಲ ಫಿಕ್ಸ್ ಆಯಿತು. 30 ಲಕ್ಷ ಚೌಕಾಸಿನೂ ಇಲ್ಲ, ಅವ್ರು ಜಾಸ್ತಿನೂ ಕಮ್ಮಿನೂ ಮಾಡಿ ಅನ್ನಲಿಲ್ಲ. 30 ಲಕ್ಷಕ್ಕೆ ನಾವು ತಗೊಳಕ್ಕೆ ರೆಡಿ ಇದ್ದೀವಿ ಅಂದ್ಬಿಟ್ಟು 5 ಲಕ್ಷ ದುಡ್ಡು ಟೇಬಲ್ ಮೇಲೆ ಇಟ್ಬಿಟ್ರು. 5 ಒಂದೊಂದು ₹10,000 ಬಂಡ್ಲು. ನನಗೆ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗೋಯ್ತು. ನನಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿದ್ದು ಅಂತ ಏನು ಅಂದರೆ, ಈ ಆಸ್ತಿ ಓನರು ಕೆನಡಾದಲ್ಲಿದ್ದಾನೆ. ನಾಳೆ ದಿವಸ ಅವ್ರೇನಾದ್ರು ಬಂದು ರಿಜಿಸ್ಟರ್ ಮಾಡಿಕೊಟ್ಟಿಲ್ಲ ಅಂದರೆ ಇವ್ರಿಗೆ ನಾನು ಮೋಸ ಮಾಡ್ದಂಗೆ ಆಗ್ಬಿಡುತ್ತಲ್ಲ ಅಂತ ಅಂದೆ. ಆಮೇಲೆ ಮತ್ತೆ ಹರೀಶ್ ಅವ್ರಿಗೆ ಫೋನ್ ಮಾಡಿದೆ, ಈ ಥರ ಅಡ್ವಾನ್ಸ್ ತಗೋತಾನೆ ಸರ್, ತಗೊಳ್ಳಿ ಸರ್, ನೀವು ಯಾಕೆ ಯೋಚನೆ ಮಾಡ್ತೀರಾ? ಆಯಿತು ನಿಮಗೆ 5 ಲಕ್ಷ ತಗೊಳ್ಳಿ, ನೀವು ಯೋಚನೆ ಮಾಡಬೇಡಿ ಅಂತ ಅಂದೆ. ಆಮೇಲೆ ನಾನೊಂದು 10 ನಿಮಿಷ ಓಡಾಡಿ ಯೋಚನೆ ಮಾಡಿದೆ. ಸಪೋಸ್ ಅವ್ರು ಬಂದಿಲ್ಲ ಅಂದರೆ 5 ಲಕ್ಷ ದುಡ್ಡು ಕೊಡೋ ಕೆಪಾಸಿಟಿ ನನಗೈತೆ, ತಗೊಳ್ಳೋಣ ಅಂತೇಳಿ 5 ಲಕ್ಷ ಅಡ್ವಾನ್ಸ್ ತೊಗೊಂಡು ಅವರಿಗೆ ಅಗ್ರಿಮೆಂಟಿಗೆ ಸೈನ್ ಹಾಕಿ ₹1,00,000 ಅವ್ರ ಅಕೌಂಟ್ಗೆ ಹಾಕಿ, ಇಂಥ ದಿವಸ ನಾವು ಲೋನೆಲ್ಲ ತೊಗೊಂಡಿರ್ತೀವಿ, ಹಿಂಗೆ ಬನ್ನಿ ಅಂತ ಅಂದರು. ರಿಜಿಸ್ಟ್ರೇಷನ್ ಆಯಿತು. ಅದು ಒಂದೇ ಒಂದು ಡೀಲಲ್ಲಿ 9 ಲಕ್ಷ ಲಾಭ ಬಂತು ಆ ಟೈಮಲ್ಲಿ. ಸೊ ಗುರಿ ಮುಟ್ಟಬೇಕು ಅಂತ ಅಂದ್ಕೊಂಡಿದ್ರಿ, ಗುರಿ ಬೆನ್ನತ್ತು ಹೊರಟ್ರಿ, ಮುನ್ನುಡಿಯಲ್ಲೇ ಆ ಡೀಲ್ ನಿಮಗೆ ಸಕ್ಸಸ್. 9 ಲಕ್ಷ. ಆಮೇಲೆ ಹಣ ನಮ್ಮ ಸೋದರ ಮಾವ ನಮಗೇನು ಕೊಡಲ್ಲ ಅಣ್ಣ, ನಮಗೇನಾರು ಕೊಡಿ. 1 ಲಕ್ಷ ಅವ್ರಿಗೆ ಕೊಟ್ಟೆ, 8 ಲಕ್ಷ ದುಡ್ಡು ಉಳ್ಕೊತು. ಅಲ್ಲಿಂದ ನಮ್ಮದು ರಿಯಲ್ ಎಸ್ಟೇಟ್ದು ಜರ್ನಿ ಸ್ಟಾರ್ಟ್ ಆಯಿತು. ಅದಾದಮೇಲೆ ಅಲ್ಲಿ ಸಕ್ಕರೆ ವ್ಯಾಪಾರ ನಮ್ಮದು ಮೇನ್. ಅಕ್ಕಿ ಭಾಸ್ಕರ ಅನ್ನೋ ಕಾರಣನೇ ನಾವು ಅಕ್ಕಿ ತುಂಬ್ತಾಯಿದ್ದು. ನಮ್ಮದು ಟ್ರೇಡಿಂಗ್ ಇತ್ತು ಅವಾಗೆಲ್ಲ. ಅನ್ನಪೂರ್ಣ ಚುಡಿ ರೈಸ್ ಅಂತ ಬರ್ತಾ ಇತ್ತು, ₹20 ₹21 ಅವಾಗ ರೇಟು. ಈಗೆಲ್ಲ ಅದೇ ₹70 ಆಗಿದೆ. ಈಗ ಬುಲೆಟ್ ರೈಸ್ ಏನಂತ ಬರ್ತಾಯಿದೆ, ಅವಾಗ ಚುಡಿ ಅನ್ನಪೂರ್ಣ ಅಂತ ಬರುತ್ತೆ. ಒಂದು ದೊಡ್ಡ ಸ್ಟೋರ್ ಮಾಡಿದೆ. ಆಮೇಲೆ ಸಕ್ಕರೆ, ಮೇನ್ ಸಕ್ಕರೆ ಬಿಸ್ನೆಸ್ಸು. ನಮ್ಮ ತಾಲೂಕಿಗೆ ಸುತ್ತಮುತ್ತ KM ದೊಡ್ಡಲ್ಲಿ ಫ್ಯಾಕ್ಟ್ರಿ ಇದೆ, ಮಂಡ್ಯದಲ್ಲಿ ಫ್ಯಾಕ್ಟ್ರಿ ಇದೆ, ಮತ್ತು ನಂಜನಗೂಡಲ್ಲಿ ಫ್ಯಾಕ್ಟ್ರಿ ಇದೆ, ಬನ್ನಾರಿ ಅಮ್ಮನ್ ಶುಗರ್ ಎಲ್ಲ ಶುಗರ್ ಸಪ್ಲೈ ಮಾಡ್ತಾಯಿದ್ದೆ. ಸಕ್ಕರೆ, ಅಕ್ಕಿ ಭಾಸ್ಕರ್, ಅಕ್ಕಿನೇ ಮೇಯ್ನು. ಸಕ್ಕರೆ ಜಾಸ್ತಿ ನಮ್ಮ ಟರ್ನ್ ಓವರ್ ಮಾಡಿದ್ದು. ಅಕ್ಕಿ ಭಾಸ್ಕರ್ ಅಂತ ಹೇಳಿದ್ರಿ, ಅಕ್ಕಿಯ ಬಿಸ್ನೆಸ್ ಮಾಡಿ ಅನ್ನ ಇವತ್ತು ಕೊಡ್ತಾ ಇದೆ, ಸಕ್ಕರೆ ಬಿಸ್ನೆಸ್ ಮಾಡಿದ್ರಿ, ಲೈಫ್ ತುಂಬ ಸಿಹಿ ಆಗ್ತಾ ಇದೆ. ಇಷ್ಟೇ ಲೈಫ್, ಅವೆಲ್ಲ ಸೂಚನೆಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.